ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಮತ್ತು ಇನ್ನೊಂದು ವಿಷಯವಂತ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ಕರ್ನಾಟಕದ ಕಂದಾಯ ನ್ಯಾಯಾಲಯಗಳ ಮತ್ತು ಅವುಗಳ ವಿಧ ಮತ್ತು ಅವುಗಳ ಪ್ರಕ್ರಿಯೆ ಹೇಗಾಗುತ್ತೆ ಎಂಬತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಯಾಲಯಗಳು ಅಂದ ತಕ್ಷಣ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆಡಳಿತಾತ್ಮಕವಾದಂತ ಅಥವಾ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲನೆಯ ನ್ಯಾಯಾಂಗಗಳು ಅಥವಾ ನ್ಯಾಯಾಲಯದ ವ್ಯವಸ್ಥೆ ಅಂತಂದ್ರೆ ನಾವು ಅದನ್ನ ಕಂದಾಯ ನ್ಯಾಯಾಲಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಒಂದು ಕಂದಾಯ ನ್ಯಾಯಾಲಯಗಳು ಕರ್ನಾಟಕದ ಭೂ ಕಂದಾಯ ಕಾಯ್ದೆ ಇಲಾಖೆಯ ಭೂ ಕಂದಾಯ ಕಾಯ್ದೆ 1964 ಅಡಿಯಲ್ಲಿ ಬರ್ತವೆ. ಅದೇ ಒಂದು ಭೂಮಿಯ ವಿವಾದಗಳನ್ನ ಬಗೆಹರಿಸಲಿಕ್ಕೆ ಇರುವಂತ ನಿರ್ಮಾಣಗೊಂಡಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳನ್ನ ನಾವು ಸಹಜವಾಗಿ ಕಂದಾಯ ನ್ಯಾಯಾಲಯಗಳು ಅಥವಾ ರೆವಿನ್ಯೂ ಕೋರ್ಟ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಸೊ ಇಂಥ ಒಂದು ರೆವಿನ್ಯೂ ಕೋರ್ಟ್ಗಳನ್ನ ಹಲವಾರು ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅಲ್ಲಿ ಮೊಟ್ಟ ಮೊದಲನೇದಾಗಿ ಬರತಕ್ಕಂಥ ನ್ಯಾಯಾಲಯ ಅಂತಂದ್ರೆ ತಹಶೀಲ್ದಾರ್ ಕೋರ್ಟ್ ಅಂತೇಳಿ ಹೇಳ್ತೀವಿ. ತಹಸೀಲ್ದಾರ್ ಅವರ ನ್ಯಾಯಾಲಯ ಇದು ಅತಿ ಪ್ರಮುಖವಾದಂಥ ಮೊಟ್ಟ ಮೊದಲನೆಯ ನ್ಯಾಯಾಂಗ ವ್ಯವಸ್ಥೆ ರೆವಿನ್ಯೂನಲ್ಲಿ, ಭೂ ಕಂದಾಯದ ವ್ಯವಸ್ಥೆ ಒಳಗಡೆ. ಇನ್ನು ಎರಡನೇದಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಅಂತೇಳಿ ನಾವು ಕರಿತೀವಿ, ಎಸಿ ಕೋರ್ಟ್ ಅಂತೇಳಿ ಕರಿತೀವಿ. ವಿಭಾಗ ಅಧಿಕಾರಿಯ ನ್ಯಾಯಾಲಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಹಂತದ ನ್ಯಾಯಾಲಯ ಅಂತಂದ್ರೆ ಅದೊಂದು ಡೆಪ್ಟಿ ಕಮಿಷನರ್ ಕೋರ್ಟ್ ಅಂತೇಳಿ ಕರಿತೀವಿ, ಡಿಸಿ ಕೋರ್ಟ್ ಅಂತೇಳಿ ನಾವು ಕರಿತೀವಿ, ಅಥವಾ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಅಂತೇಳಿ ನಾವು ಕರಿತಾ ಇದ್ದೀವಿ. ನಂತರ ನಾಲ್ಕನೇ ಒಂದು ವಿಧವಾದಂತ ರೆವಿನ್ಯೂ ಕೋರ್ಟ್ ಅಂತಂದ್ರೆ ಆಯುಕ್ತರ ಕಂದಾಯ ನ್ಯಾಯಾಲಯ ಅಂತೇಳಿ ಕರಿತೀವಿ. ರೆವಿನ್ಯೂ ಕಮಿಷನರ್ ಕೋರ್ಟ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಅಂತಿಮವಾದಂಥ ನ್ಯಾಯಾಲಯ ಅಂತಂದ್ರೆ ರೆವಿನ್ಯೂ ನ್ಯಾಯಾಲಯಗಳಲ್ಲಿ ಕರ್ನಾಟಕ ರೆವಿನ್ಯೂ ಅಪೀಲ್ ಟ್ರಿಬ್ಯುನಲ್ ಕೋರ್ಟ್ ಅಂತೇಳಿ ಕರಿತೀವಿ. ಕರ್ನಾಟಕದ ಕಂದಾಯ ಮೇಲ್ಮನವಿಯ ಅಥವಾ ಅಪೀಲುಗಳ ಮಂಡಳಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇದನ್ನ ರೆವಿನ್ಯೂ ಕೋರ್ಟ್ನಲ್ಲಿ ಅತ್ಯುತ್ತಮವಾದಂಥ ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ನ್ಯಾಯಾಂಗ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಂಥ ಒಂದು ಕಂದಾಯ ನ್ಯಾಯಾಲಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಹಳ್ಳಿ ಪ್ರಜೆಗಳಲ್ಲಿ ಇರ್ಬೋದು, ನಾಗರಿಕರಲ್ಲಿ ಇರ್ಬೋದು, ಅಥವಾ ತಾಲೂಕು ವ್ಯವಸ್ಥೆಯಲ್ಲಿ ಇರ್ಬೋದು, ಅಥವಾ ಒಂದು ಜಿಲ್ಲಾ ಮಟ್ಟದ ವ್ಯವಸ್ಥೆಯಲ್ಲಿ ಬರತಕ್ಕಂಥ ಮೊಟ್ಟ ಮೊದಲನೇ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಅದನ್ನ ತಹಶೀಲ್ದಾರ್ ಕೋರ್ಟ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಯಾವುದೇ ಭೂಮಿಯ ವಿವಾದಗಳಿಗೆ, ವ್ಯಾಜ್ಯಗಳಿಗೆ, ದಾವೆಗಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ನ್ಯಾಯಾಂಗೀಯ ಪರಿಶೀಲನೆ ಮಾಡಿ, ವಿಚಾರಣೆ ಮಾಡಿ ನ್ಯಾಯಾಂಗೀಯ ತೀರ್ಪನ್ನು ಕೊಡತಕ್ಕಂಥ ಅತಿ ಪ್ರಮುಖವಾದಂಥ ನ್ಯಾಯಾಲಯ ಅಂತಂದ್ರೆ ಅದನ್ನ ತಹಶೀಲ್ದಾರ್ ಕೋರ್ಟ್ ಅಂತೇಳಿ ನಾವು ಕರಿತೀವಿ. ಗ್ರಾಮೀಣ ಮಟ್ಟದಲ್ಲಿ ಬರ್ತಕ್ಕಂಥ ಯಾವುದೇ ಭೂ ವಿವಾದಗಳನ್ನ ಮೊಟ್ಟ ಮೊದಲನೇದಾಗಿ ಅವುಗಳ ಅರ್ಜಿಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸ್ಬಿಟ್ಟು, ದಾಖಲೆಗಳನ್ನು ಪರಿಶೀಲಿಸ್ಬಿಟ್ಟು, ಇಬ್ಬರು ಪಕ್ಷಕಾರರ ವಾದ ವಿವಾದವನ್ನು ಕೇಳಿ ಮೊಟ್ಟ ಮೊದಲನೇದಾಗಿ ನ್ಯಾಯ ನಿರ್ಣಯವನ್ನ ಕೊಡತಕ್ಕಂಥ ಪ್ರಥಮ ಆಡಳಿತಾತ್ಮಕ ಭೂ ಕಂದಾಯಗಳ ವಿವಾದಗಳನ್ನು ಪರಿಹರಿಸುವಂತ ನ್ಯಾಯಾಧೀಶರು ಅಂತಂದ್ರೆ ಅವರನ್ನು ನಾವು ತಹಸೀಲ್ದಾರ್ ಅಂತೇಳಿ ಕರಿತೀವಿ. ಪ್ರತಿಯೊಂದು ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅಂತೇಳಿ ನಾವು ಹೇಳ್ಬೋದು. ಈ ಎಲ್ಲಾ ರೆವಿನ್ಯೂ ಕೋರ್ಟ್ಗಳು, ಅದು ತಹಸೀಲ್ದಾರ್ ಕೋರ್ಟ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಇರ್ಬೋದು, ಡೆಪ್ಟಿ ಕಮಿಷನರ್ ಕೋರ್ಟ್ ಇರ್ಬೋದು, ಈ ಎಲ್ಲ ರೆವಿನ್ಯೂ ಕೋರ್ಟ್ಗಳು ಭೂ ವಿವಾದಗಳ ವ್ಯಾಜ್ಯಗಳನ್ನ ಪರಿಹರಿಸುವಂಥದ್ದಿರ್ಬೋದು, ಪಾಣಿ ಪತ್ರಿಕೆಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿಪಡಿಸುವಂಥದ್ದಿರ್ಬೋದು, ಯಾವುದೇ ಆಸ್ತಿಯನ್ನು ಒಬ್ಬರಿಂದ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮುಟೇಷನ್ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಆಸ್ತಿಗಳನ್ನ ಮತ್ತೆ ಪುನಃ ಅದನ್ನ ತಹಸೀಲ್ದಾರ್ ಕಚೇರಿಗೆ ಬಂದ್ಬಿಟ್ಟು ಆ ತಹಸೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಅದನ್ನ ಸಬ್ ರಿಜಿಸ್ಟರ್ ಆಫೀಸ್ನಿಂದ ನೋಂದಣಿ ಆದಂತ ಸೆಲ್ಡೆಡ್ ಮೂಲಕ ನೋಂದಣಿಯಾಗಿ ಬಂದಿರತಕ್ಕಂಥ ಆಸ್ತಿಯನ್ನ ಒಬ್ಬರ ಹೆಸರಿನಿಂದ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡತಕ್ಕಂಥ ಇರಬಹುದು, ಮುಟೇಷನ್ ಮಾಡತಕ್ಕಂಥದ್ದು ಇರ್ಬೋದು, ಪಾಣಿ ಪತ್ರಿಕೆಯಲ್ಲಿ ತರ್ತಕ್ಕಂಥದ್ದು ಇರ್ಬೋದು, ಮತ್ತು ಯಾವುದೇ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದ ಬಂದಂತ ಸಂದರ್ಭದಲ್ಲಿ ಸರ್ವೆಗೆ ರೆಫರ್ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ವೆ ಸ್ಕೆಚ್ ಅನ್ನು ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು, ADLR ಮತ್ತು DDLR ಮೂಲಕ
ಸೂಚನೆಯನ್ನು ಕೊಟ್ಟು ಆದೇಶವನ್ನು ಕೊಟ್ಟು ಮತ್ತು ಈ ರೆವಿನ್ಯೂ ಕೋರ್ಟ್ಗಳ ಜೊತೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ನಲ್ಲಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತ ಯಾವುದೇ ವಾದ ವಿವಾದಗಳು ವ್ಯಾಜ್ಯಗಳಿರ್ಬೋದು ಎಲ್ಲ ಹೇಳಿರುವಂತ ಎಲ್ಲ ಸಾರ್ವಜನಿಕರ ಜನರ ವಿವಾದಗಳನ್ನ ಭೂ ವಿವಾದಗಳನ್ನ ವ್ಯಾಜ್ಯಗಳನ್ನ ಮತ್ತು ಹಿರಿಯ ನಾಗರಿಕರ ವಿವಾದಗಳನ್ನ ಪರಿಹರಿಸುವಂತ ಕೆಲಸ ಕಾರ್ಯವನ್ನ ಮೊಟ್ಟ ಮೊದಲನೇದಾಗಿ ತಹಸೀಲ್ದಾರ್ ಕೋರ್ಟು, ಎಸಿ ಕೋರ್ಟು ಮತ್ತು ಡಿಸಿ ಕೋರ್ಟ್ಗಳು ಮಾಡ್ತಕ್ಕಂಥದ್ದನ್ನ ನಾವು ಕಂದಾಯ ನ್ಯಾಯಾಲಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ತಹಸೀಲ್ದಾರ್ ಕೋರ್ಟ್ ಒಳಗಡೆ ಏನಾದ್ರೂ ಇಬ್ಬರು ಪಕ್ಷಕಾರರ ನಡುವೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅವರು ಸಲ್ಲಿಸಿದಂತ ಅರ್ಜಿ ಮತ್ತು ಅರ್ಜಿ ಜೊತೆಗಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿ ಇಬ್ಬರು ಪಕ್ಷಕಾರರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಇಬ್ರು ಪಕ್ಷಕಾರರನ್ನ ಕರೆಸ್ಬಿಟ್ಟು ಇಬ್ರು ಪಕ್ಷಕಾರರ ವಾದ ವಿವಾದವನ್ನ ಕೇಳಿ ವಿಚಾರಣೆಯನ್ನು ಮಾಡಿಬಿಟ್ಟು ನಂತರ ಆ ಒಂದು ವ್ಯಾಜ್ಯಕ್ಕೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತ ವ್ಯಾಜ್ಯದ ದಾಖಲೆಗಳನ್ನ ಪರಿಶೀಲಿಸಿ ಅಂತಿಮವಾಗಿ ತಹಸೀಲ್ದಾರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಅಂತ ಭೂ ವಿವಾದಗಳಿಗೆ ನ್ಯಾಯಾಂಗೀಯ ತೀರ್ಪನ್ನು ಕೊಡ್ತಕ್ಕಂಥ ಪ್ರಪ್ರಥಮ ನ್ಯಾಯಾಧೀಶರು ಅಂತಂದ್ರೆ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅಂತೇಳಿ ನೋಡ್ಬೇಕಾಗುತ್ತೆ. ಇದನ್ನ ಕ್ವಾಸಿ ಜುಡಿಷಿಯಲ್ ಆಫೀಸರ್ ಅಂತೇಳಿ ಕರಿತೀವಿ. ಇವರನ್ನ ಕ್ವಾಸಿ ಜುಡಿಷಿಯಲ್ ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಪ್ರಥಮವಾಗಿ ತಹಶೀಲ್ದಾರ್ ಆಗಿರ್ತಾರೆ. ಸೊ ಒಂದು ವೇಳೆ ಈ ರೀತಿ ತಹಶೀಲ್ದಾರ್ ಆಫೀಸ್ ನಲ್ಲಿ ನಡೆದಿರ್ತಕ್ಕಂಥ ನಮ್ಮ ಭೂ ವಿವಾದಕ್ಕೆ ಏನಾದರೂ ನಮಗೆ ಸರಿಯಾದ ರೀತಿಯಾದಂತ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅಂತೇಳಿ ಯಾವುದೇ ಪಕ್ಷಕಾರರಿಗೆ ಕಂಡು ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಅಂತೇಳಿ ನಾವು ಕರಿತೀವಿ, ಉಪ ವಿಭಾಗ ಅಧಿಕಾರಿಯ ನ್ಯಾಯಾಲಯ ಅಂತೇಳಿ ಕರಿತೀವಿ. ಇಲ್ಲೂ ಸಹ ಈ ಒಂದು ಉಪ ವಿಭಾಗ ಅಧಿಕಾರಿಯ ನ್ಯಾಯಾಲಯ ಒಂದು ದಂಡವನ್ನು ವಿಧಿಸತಕ್ಕಂಥ ನ್ಯಾಯಾಲಯ ಸಹ ಆಗಿದೆ, ಕ್ರಿಮಿನಲ್ಗಳನ್ನು ಸಹ ತೀರ್ಮಾನ ಮಾಡ್ತದೆ. ಆದರೆ ಸಿವಿಲ್ ಭೂ ಕಂದಾಯ ನ್ಯಾಯಾಲಯಗಳಲ್ಲಿ ಭೂ ವಿವಾದಗಳಿಗೆ ಅಸಿಸ್ಟೆಂಟ್ ಕಮಿಷನರ್ ಅತಿ ಪ್ರಮುಖವಾದಂತ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಯಾವಾಗ ತಹಸೀಲ್ದಾರ್ ಕೋರ್ಟ್ನಿಂದ ಬಂದಿರತಕ್ಕಂಥ ತೀರ್ಪುಗಳಿಗೆ ವಿರುದ್ಧವಾಗಿ ಮೇಲ್ಮನವಿಯನ್ನ ಅಸಿಸ್ಟೆಂಟ್ ಕೋರ್ಟಿಗೆ ಪಕ್ಷಕಾರರು ಸಲ್ಲಿಸ್ತಾರೆ. ಆ ರೀತಿ ಪಕ್ಷಕಾರರು ಸಲ್ಲಿಸಿದಂತ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಮತ್ತು ಇಬ್ಬರು ಪಕ್ಷಕಾರರನ್ನ ಕರೆಕಳಿಸ್ಕೊಳ್ತಕ್ಕಂಥದ್ದು ಮತ್ತು ಇಬ್ಬರು ಪಕ್ಷಕಾರರ ದಾಖಲೆಗಳನ್ನ ಕ್ರೋಢೀಕರಣ ಮಾಡಿಕೊಳ್ಳತಕ್ಕಂಥದ್ದು, ಆ ದಾಖಲೆಗಳನ್ನು ಕೊಟ್ಟು ಅವರಿಗೆ ದಿನಾಂಕವನ್ನು ಕೊಟ್ಟು ಆ ದಿನಾಂಕದಂದು ಅವರ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪಕ್ಷಕಾರರ ವಾದಿ ಮತ್ತು ಪ್ರತಿವಾದಿಗಳ ವಾದ ವಿವಾದವನ್ನು ಕೇಳತಕ್ಕಂಥದ್ದು, ನಂತರ ಇಬ್ಬರ ವಾದ ವಿವಾದವನ್ನು ಕೇಳಿ ವಿಚಾರಣೆಯನ್ನು ಮಾಡಿ ಆ ವಿಚಾರಣೆ ಮೂಲಕ ನಂತರದಲ್ಲಿ ತಮ್ಮದೇ ಆದಂತ ನ್ಯಾಯ ನಿರ್ಣಯವನ್ನ ನ್ಯಾಯ ತೀರ್ಪನ್ನ ಭೂ ವ್ಯಾಜ್ಯಗಳಿಗೆ ಭೂ ವಿವಾದಗಳಿಗೆ ಮೇಲ್ಮನವಿಯ ನ್ಯಾಯಾಲಯವಾಗಿ ಉಪವಿಭಾಗದ ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಎರಡನೇ ಹಂತದ ಕಂದಾಯ ನ್ಯಾಯಾಲಯಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಮೂರನೇದಂತಂದ್ರೆ ಈ ಎರಡೂ ನ್ಯಾಯಾಲಯಗಳಲ್ಲಿ ಯಾವುದೇ ಪಕ್ಷಕಾರರಿಗೆ ತಮ್ಮ ಭೂ ವಿವಾದ ಅಥವಾ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಮೇಲ್ಮನವಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅಂತ ಒಂದು ನ್ಯಾಯಾಲಯ ಅಂತಂದ್ರೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ, ಡೆಪ್ಟಿ ಕಮಿಷನರ್ ಕೋರ್ಟ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಸೊ ಡೆಪ್ಟಿ ಕಮಿಷನರ್ ಕೋರ್ಟ್ ಅಲ್ಲೂ ಸಹ ಇಬ್ಬರು ಪಕ್ಷಕಾರರಿಗೆ ನೋಟಿಸ್ ಅನ್ನು ಕಳಿಸಲಾಗ್ತದೆ. ಆ ಕಳಿಸಿದಂತ ನೋಟಿಸ್ಗೆ ದಿನಾಂಕವನ್ನು ನಿರ್ಧರಿಸಲಾಗ್ತದೆ. ಆ ದಿನಾಂಕದಂದು ಇಬ್ಬರು ಪಕ್ಷಕಾರರು ಹಾಜರಿರ್ತಾರೆ. ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಹಾಜರಿದ್ದಂತಹ ಸಂದರ್ಭದಲ್ಲಿ ಇಬ್ಬರು ಪಕ್ಷಕಾರರ ದಾಖಲೆಗಳನ್ನು ತೆಗೆದುಕೊಳ್ತಾರೆ. ಇಬ್ಬರು ಪಕ್ಷಕಾರರ ವಾದ ವಿವಾದವನ್ನ ಆಲಿಸ್ತಾರೆ ಮತ್ತು ವಿಚಾರಣೆಯನ್ನು ಮಾಡ್ತಾರೆ. ಈ ರೀತಿ ವಿಚಾರಣೆ ಮಾಡಿ ನಂತರದಲ್ಲಿ ಅಂತಿಮವಾದಂತ ಭೂ ಕಂದಾಯ ನ್ಯಾಯಾಲಯಗಳಿಗೆ ತೀರ್ಪನ್ನು ಕೊಡುವಂತ ಅಧಿಕಾರವನ್ನ ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವರು ಜಿಲ್ಲಾಧಿಕಾರಿ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳಿಗೆ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಮೂರು ಹಂತದ ನ್ಯಾಯಾಧೀಶರುಗಳು ತಹಸೀಲ್ದಾರ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಭೂ ಕಂದಾಯ ವ್ಯವಸ್ಥೆ ಉಪವಿಭಾಗಾಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾ ಅಧಿಕಾರಿಗಳು ಭೂ ಕಂದಾಯ ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನ ಕೊಡುವಂತ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಭೂ ವಿವಾದಗಳಿಗೆ ತಮ್ಮದೇ ಆದಂತ ವಿಚಾರಣೆಯನ್ನು ಮಾಡುವಂತ ಅಧಿಕಾರವನ್ನು ಹೊಂದಿದ್ದ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಾತ್ಮಕ ವ್ಯವಸ್ಥೆ ಒಳಗಡೆ
ಯಾವುದೇ ಪಕ್ಷಕಾರರು ಸಾರ್ವಜನಿಕರು ತಮ್ಮ ಅರ್ಜಿಯನ್ನ ಈ 3 ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಕಿಕೊಂಡಂತ ಸಂದರ್ಭದಲ್ಲಿ ಖುದ್ದಾಗಿ ಪಕ್ಷಕಾರರು ತಾವೇ ಹಾಜರಾಗ್ಬಿಟ್ಟು ತಮ್ಮ ವ್ಯಾಜ್ಯಕ್ಕೆ ತಾವೇ ಒಂದು ವಕೀಲರ ಆಗಿ ಕೆಲಸ ಕಾರ್ಯನಿರ್ವಹಣೆ ಮಾಡುವಂತ ತಮ್ಮ ಹೇಳಿಕೆಯನ್ನ ತಮ್ಮ ವ್ಯಾಜ್ಯವನ್ನ ತಾವೇ ಹೇಳ್ಕೊಂಡ್ಬಿಟ್ಟು ತಮ್ಮ ಸಮಸ್ಯೆಯನ್ನ ತಾವೇ ಪರಿಹರಿಸಿಕೊಳ್ಳಿಕ್ಕೆ ತುಂಬಾ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಈ 3 ಕಚೇರಿಗಳು, ನ್ಯಾಯಾಂಗದ ಕಚೇರಿಗಳು, ನ್ಯಾಯಾಲಯದ ಆಡಳಿತಾತ್ಮಕ ಕಚೇರಿಗಳು. ಅದು ತಹಶೀಲ್ದಾರ್ ಇರ್ಬೋದು, AC ಕೋರ್ಟ್ ಇರ್ಬೋದು, DC ಕೋರ್ಟ್ ಇರ್ಬೋದು. ಸೊ ಈ ರೀತಿ ಈ ಒಂದು ನ್ಯಾಯಾಲಯಗಳಲ್ಲಿ ಪಕ್ಷಕಾರರು ತಮ್ಮ ಭೂ ವಿವಾದದ ಅರ್ಜಿಯನ್ನು ಸಲ್ಲಿಸಿದಾಗ ಯಾವುದೇ ವಿಧವಾದಂತ ವಕೀಲರನ್ನ ಇಡಲೇಬೇಕೆಂಬತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಭೂ ವಿವಾದದ ಸಮಸ್ಯೆಗಳನ್ನ ಆಲಿಸಿಬಿಟ್ಟು ಅವುಗಳಿಗೆ ದಾಖಲೆಗಳನ್ನು ತೆಗೆದುಕೊಂಡು ಅವರ ವಾದ ವಿವಾದಗಳನ್ನು ಆಲಿಸಿ ಅವಕ್ಕೆ ಅಂತಿಮವಾದಂಥ ತೀರ್ಪನ್ನು ಕೊಡುವಂತ ನೇರವಾಗಿ ಆ ಒಂದು ನ್ಯಾಯವನ್ನ ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಅವಕಾಶ ಇದೆ. ಅದಕ್ಕೋಸ್ಕರನೇ ಈ ಈ ಆಡಳಿತಾತ್ಮಕವಾದಂಥ ಭೂ ಕಂದಾಯದ ನ್ಯಾಯಾಂಗ ವ್ಯವಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಕೀಲರು ಇಡಲೇಬೇಕೆಂಬತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಇಡಲೇಬೇಕೆಂಬತಕ್ಕಂಥ ಕಡ್ಡಾಯ ಸಹ ಇಲ್ಲ. ಸೊ ಒಂದು ವೇಳೆ ತಮಗೆ ನೇರವಾಗಿ ಇಂಥ ಒಂದು ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ತಮ್ಮ ದಾಖಲೆಗಳನ್ನು ಸಲ್ಲಿಸಿ ತಾವೇ ನೇರವಾಗಿ ತಮ್ಮ ಭೂ ವಿವಾದಕ್ಕೆ ತಾವೇ ಹೇಳಿಕೆಯನ್ನು ಕೊಟ್ಟು ತಾವೇ ಒಂದು ನ್ಯಾಯ ನಿರ್ಣಯವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಆಗೋದಿಲ್ಲ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ತಮಗೆ ತುಂಬಾ ಆತ್ಮೀಯರಿರ್ತಕ್ಕಂಥ, ತುಂಬಾ ಪರಿಚಯವಿರುವಂತ ಒಬ್ಬ ವಕೀಲರನ್ನು ನೇಮಿಸಿಬಿಟ್ಟು ಆ ವಕೀಲರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಟ್ಟು ಫೀಸನ್ನು ಕೊಟ್ಬಿಟ್ಟು ವಕೀಲರ ಮೂಲಕ ನೀವು ನಿಮ್ಮ ತಹಸೀಲ್ದಾರ್ ಕೋರ್ಟ್ನಲ್ಲಿ ಇರ್ಬೋದು, AC ಕೋರ್ಟ್ನಲ್ಲಿ ಇರ್ಬೋದು, ಡೆಪ್ಟಿ ಕಮಿಷನರ್ ಕೋರ್ಟ್ನಲ್ಲಿ ಇರ್ತಕ್ಕಂಥ ಭೂ ವಿವಾದವನ್ನ, ಭೂ ವ್ಯಾಜ್ಯಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಅವಕಾಶವಿದೆ. ಮತ್ತು ಈ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಹಿರಿಯ ನಾಗರಿಕರ ಕಾಯ್ದೆ 2007ರಲ್ಲಿ ಏನ್ ಬಂದಿದೆ, ಈ ಒಂದು ಹಿರಿಯ ನಾಗರಿಕರ ಕಾಯ್ದೆಗಳ ಬಗ್ಗೆಯೂ ಸಹ ಒಂದು ವಿವಾದಗಳನ್ನ, ವ್ಯಾಜ್ಯಗಳನ್ನ ಪರಿಹರಿಸುವಂತ ಅಧಿಕಾರವನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ, ವ್ಯಾಜ್ಯವನ್ನ ಪರಿಹರಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಡೆಪ್ಟಿ ಕಮಿಷನರ್ಗಳು ವಿವಾದ ತುಂಬಾ ಕ್ಲಿಷ್ಟಕರವಾಗಿತ್ತು ಅಂತಂದ್ರೆ ಅದನ್ನ ಆ ಒಂದು ಭೂಮಿಯನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಬಹುದು. ಮತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ರೆವಿನ್ಯೂ ಇನ್ಸ್ಪೆಕ್ಟರ್ನ, ಕಂದಾಯ ನಿರೀಕ್ಷಕರನ್ನ ನೇಮಿಸಬಹುದು. ಮತ್ತು ಆಯಾ ವಿಲೇಜ್ಗೆ ಸಂಬಂಧಪಟ್ಟಂತ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಹ ನೇಮಿಸಿ ಅವರಿಗೆ ಆದೇಶವನ್ನು, ಸೂಚನೆಯನ್ನು ಕೊಡ್ತಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡತಕ್ಕಂಥದ್ದಾಗ್ಲಿ, ಸರ್ವೆ ಮಾಡ್ತಕ್ಕಂಥದ್ದಾಗ್ಲಿ, ಸರ್ವೆ ಸ್ಕೆಚ್ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಅದ್ಬಸ್ತನ್ನು ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಬೌಂಡ್ರಿನ ಫಿಕ್ಸ್ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಸರ್ವೆ ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲ ಕೆಲಸ ಕಾರ್ಯಗಳಿಗೆ ಈ 3 ನ್ಯಾಯಾಧೀಶರುಗಳು RIಗೆ ಮತ್ತು ಗ್ರಾಮ ಲೆಕ್ಕ ಅಧಿಕಾರಿಗಳಿಗೆ ಸೂಚನೆಯನ್ನು, ಆದೇಶವನ್ನು ಕೊಡ್ತಕ್ಕಂಥ ಸಕ್ರಿಯ ಕೆಲಸ ಕಾರ್ಯವನ್ನು ಸಹ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಯಾವುದೇ ತಹಸೀಲ್ದಾರ್ ಕೋರ್ಟ್ನಿಂದ AC ಕೋರ್ಟ್ಗೆ ಹೋಗ್ಬಹುದು, AC ಕೋರ್ಟ್ನಿಂದ DC ಕೋರ್ಟ್ಗೆ ನೀವು ಯಾವುದೇ ಪಕ್ಷಕಾರ ತನಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಅಪೀಲ್ ಮಾಡುವಂತ ಸಂದರ್ಭದಲ್ಲಿ, ಮೇಲ್ಮನವಿ ಮಾಡುವಂತ ಸಂದರ್ಭದಲ್ಲಿ ರೆವಿನ್ಯೂ ಕೋರ್ಟ್ ಪ್ರಕಾರ 1964 ಲ್ಯಾಂಡ್ ರೆವಿನ್ಯೂ ಆಕ್ಟ್, ರೆವಿನ್ಯೂ ನ್ಯಾಯಾಲಯಗಳ ಪ್ರಕಾರ, ಕಂದಾಯ ನ್ಯಾಯಾಲಯಗಳ ಪ್ರಕಾರ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ 60ರಿಂದ 90 ದಿನಗಳ ಕಾಲಾವಧಿ ಇರ್ತದೆ. ಆ 60ರಿಂದ 90 ದಿನಗಳ ಕಾಲಾವಧಿ ಒಳಗಡೆ ತಾವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ಎಲ್ಲ 3 ಹಂತದ ರೆವಿನ್ಯೂ ನ್ಯಾಯಾಲಯಗಳು ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತವೆ. 3 ಹಂತದ ರೆವಿನ್ಯೂ ನ್ಯಾಯಾಲಯಗಳು ಪಾಣಿಗೆ ಸಂಬಂಧಪಟ್ಟಂತೆ, ಮುಟೇಷನ್ಗೆ ಸಂಬಂಧಪಟ್ಟಂತೆ, ರಿಜಿಸ್ಟರ್ಡ್ ಆದಂತ ಸೇಲ್ಡ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಸರ್ವೆ ಮೆಜರ್ಮೆಂಟ್ ಅಂಡ್ ಡೆಮಾರ್ಕೇಶನ್ ಆಫ್ ದ ಸೂಟ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ಸರ್ವೆ ಸ್ಕೆಚ್ ತಯಾರು ಮಾಡುವಂತಕ್ಕೆ ಸಂಬಂಧಪಟ್ಟಂತೆ, ಮತ್ತು ಪಾಣಿ ಪತ್ರಿಕೆಯಲ್ಲಿ ROR ನಲ್ಲಿ ಏನಾದರೂ ಎರರ್ಸ್, ಮಿಸ್ಟೇಕ್ಸ್ ಆಗಿದ್ದು ಅಂದ್ರೆ ಅವನ್ನ ರೆಕ್ಟಿಫಿಕೇಶನ್ ಮಾಡತಕ್ಕಂಥದ್ದಾಗ್ಲಿ, ಈ ಎಲ್ಲ ಭೂ ವಿವಾದಗಳಿಗೆ, ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತ ನ್ಯಾಯವನ್ನ, ನ್ಯಾಯ ನಿರ್ಣಯವನ್ನ, ನ್ಯಾಯ ತೀರ್ಪನ್ನ ತಹಸೀಲ್ದಾರ್ ಕೋರ್ಟು, AC ಕೋರ್ಟು ಮತ್ತು DC ಕೋರ್ಟ್ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಈ 3 ನ್ಯಾಯಾಲಯಗಳಲ್ಲಿ ಒಂದು ವೇಳೆ ಯಾವುದಾದ್ರೂ ಒಂದು ಭೂಮಿಯ ಟೈಟಲ್ ಡಿಕ್ಲರೇಷನ್ ಬರ್ತದೆ, ಈ ಭೂಮಿ ನಂದು ಅಂತ ಒಬ್ಬ ಪಕ್ಷಕಾರ ಹೇಳ್ತಾನೆ, ಇನ್ನೊಬ್ಬ ಪಕ್ಷಕಾರ ಈ ಭೂಮಿ ನಂದು ಅಂತೇಳಿ ಹೇಳ್ತಾನೆ. ಆದ್ರೆ ಈ ಭೂಮಿಯ ಟೈಟಲ್ ಡಿಕ್ಲರೇಷನ್ ಯಾರದು ಈ ಭೂಮಿ ಎಂಬತಕ್ಕಂತ ಘೋಷಣೆಯನ್ನ, ಟೈಟಲ್ ಡಿಕ್ಲರೇಷನ್ ಘೋಷಣೆಯನ್ನ
ಮಾಡುವಂತ ನ್ಯಾಯ ನಿರ್ಣಯದ ಅಧಿಕಾರ, ನ್ಯಾಯ ತೀರ್ಪಿನ ಅಧಿಕಾರ ತಹಸೀಲ್ದಾರ್ ಕೋರ್ಟಿಗೂ ಇಲ್ಲ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಿಗೂ ಇಲ್ಲ, ಜಿಲ್ಲಾ ಅಧಿಕಾರಿಗಳ ನ್ಯಾಯಾಲಯಕ್ಕೂ ಸಹ ಇಲ್ಲದೆ ಇರ್ತಕ್ಕಂಥದ್ದು ನೋಡ್ತೀವಿ. ಒಂದು ವೇಳೆ ಟೈಟಲ್ ಡಿಕ್ಲರೇಷನ್ ಏನಾದರೂ ಬೇಕಂತಂದ್ರೆ ಸಿವಿಲ್ ಕೋರ್ಟ್ ಅನ್ನು ಅಪ್ರೋಚ್ ಮಾಡಬೇಕಾಗುತ್ತೆ, ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟಿಗೆ ಅಪ್ರೋಚ್ ಮಾಡಬೇಕಾಗುತ್ತೆ. ಒಟ್ಟಾರೆ ಈ ಮೂರು ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಏನಾದರೂ ಯಾವುದೇ ಪಕ್ಷಕ್ಕಾಗಿ ತಮ್ಮ ವ್ಯಾಜ್ಯದಲ್ಲಿ ಭೂ ವಿವಾದದಲ್ಲಿ ಸ್ಪಷ್ಟವಾದಂತ ತನಗೆ ಸಮಾಧಾನಕರವಾಗಿರುವಂತ ನ್ಯಾಯ ಸಿಕ್ಕಿಲ್ಲ ಅಂತ ಕಂಡು ಬಂದಾಗ ಆ ಸಂದರ್ಭದಲ್ಲಿ ನಂತರದಲ್ಲಿ ಸಿವಿಲ್ ಕೋರ್ಟ್ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಸಿವಿಲ್ ಕೋರ್ಟಿಗೆ ಅಪ್ರೋಚ್ ಮಾಡಿಬಿಟ್ಟು ಆ ಸಿವಿಲ್ ಕೋರ್ಟಿನ ಮೂಲಕ ತಮ್ಮ ಭೂ ವಿವಾದದ ಅಂತಿಮ ತೀರ್ಪನ್ನ ನ್ಯಾಯಾಲಯದ ಮೂಲಕ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಕಂದಾಯ ನ್ಯಾಯಾಲಯಗಳು ಎಂಬತಕ್ಕಂಥ ವ್ಯವಸ್ಥೆಯನ್ನ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಿರ್ಮಾಣವಾಗಿದ್ದು, ಈ ಕಂದಾಯ ನ್ಯಾಯಾಲಯಗಳ ಮೂಲಕ ಯಾವುದೇ ಭೂ ವಿವಾದಗಳು, ಭೂಮಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳನ್ನ ದಾವೆಗಳನ್ನ ಪರಿಹರಿಸಿಕೊಳ್ಬೇಕಂತೇಳಿ 1964ರ ಭೂ ಕಂದಾಯ ಕಾಯ್ದೆ ಜಾರಿಗೊಂಡಿದ್ದು, ಈ ಭೂ ಕಂದಾಯ ಕಾಯ್ದೆಯ ಪ್ರಕಾರ ಪ್ರತಿಯೊಬ್ಬ ಪಕ್ಷಕಾರರು, ಸಾರ್ವಜನಿಕರು ತಮ್ಮದೇ ಆಗಿರ್ತಕ್ಕಂಥ ಭೂಮಿಗೆ ಸಂಬಂಧಪಟ್ಟಂತ ವಿವಾದಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಡಳಿತಾತ್ಮಕವಾದಂಥ ನ್ಯಾಯಾಂಗ ವ್ಯವಸ್ಥೆಗಳಂತಂದ್ರೆ ಪ್ರಥಮವಾಗಿರ್ತಕ್ಕಂಥ ನ್ಯಾಯಾಧೀಶರುಗಳ ವ್ಯವಸ್ಥೆ ಅಂತಂದ್ರೆ ನಾವು ರೆವಿನ್ಯೂ ಕೋರ್ಟ್ಸ್ ಅಂತೇಳಿ ಕರಿತೀವಿ, ಕಂದಾಯ ನ್ಯಾಯಾಲಯಗಳು ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ಪಕ್ಷಕಾರರು, ಸಾರ್ವಜನಿಕರು ಈ ಒಂದು ಕಂದಾಯ ನ್ಯಾಯಾಲಯಗಳಲ್ಲಿ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ ಅಂತೇಳಿ ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.